ಮೈಸೂರು ಗೆಲ್ಲೋದು ಸಿದ್ದುಗೆ ಪ್ರತಿಷ್ಠೆ ಅಷ್ಟೇ ಅಲ್ಲ, ಗೌಡರು ಹಾಕಿದ್ದಂತಹ ಗರ್ವಭಂಗ ಶಪಥವನ್ನ ಮೀರಿ ನಿಲ್ಬೇಕಾಗಿದೆ. ಹೀಗಾಗಿ ಸಿಕ್ಕ ಅಸ್ತ್ರ ಕೂಡ ವ್ಯರ್ಥವಾಗದಂತೆ ಪ್ರಯೋಗಿಸುತ್ತಿದ್ದಾರೆ. ಅಸ್ತ್ರಕ್ಕೆ ಪ್ರತ್ಯಸ್ತ್ರ, ಅಸಮಾಧಾನಕ್ಕೆ ಸಂಧಾನ. 8 ವರ್ಷಗಳ ನಂತರದ ಮಹಾ ಸಮಾಗಮಕ್ಕೆ ಸಾಕ್ಷಿಯಾದ ಮೈಸೂರು ಈ ಘಟನೆಗೆ ನಿಬ್ಬೆರಗಾಗಿತ್ತು. ಶ್ರೀನಿವಾಸ್ ಪ್ರಸಾದ್ ನಿವಾಸಕ್ಕೆ ಭೇಟಿ ನೀಡಿದ್ದ ಸಿದ್ದರಾಮಯ್ಯ ತಮ್ಮ ಬದ್ಧ ವೈರತ್ವವನ್ನ ಸಮಾಪ್ತಿ ಮಾಡಿದ್ರು. ಈಗ ಬಿಜೆಪಿಗೆ ಮತಪ್ರಸಾದ ಕೈತಪ್ಪುವ ಆತಂಕದ ಮಧ್ಯೆ ಬಿಜೆಪಿ ಭೀಷ್ಮನ ಸಂಧಾನದ ಸಂಕ್ರಮಣ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಉರುಳಿಸಿದ ದಾಳಕ್ಕೆ ಬೆಚ್ಚಿ ಬಿತ್ತ ಬಿಜೆಪಿ. ಮತ ಪ್ರಸಾದಕ್ಕಾಗಿ ಸಂಸದನ ಮನೆಗೆ ಯಡಿಯೂರಪ್ಪ ಭೇಟಿ. ಹಳೆ ಮೈಸೂರು ಭಾಗದಲ್ಲಿ ಜಾತಿ ಚಿತ್ರಾನ್ನ ಯಾರಿಗೂ ನಿಲುಕದ ನಕ್ಷತ್ರ. ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರೋ ರಾಜಕೀಯ ತಾಪಮಾನ ಯಾವ ರಿಕ್ಟರ್ ಮಾಪನಕ್ಕೂ ಅಳಿಯೋಕೆ ಅಸಾಧ್ಯದ ಸ್ಥಿತಿ. ಕಾಂಗ್ರೆಸ್ನ ಅಹಿಂದ ಪ್ಲಸ್ ಒಕ್ಕಲಿಗ ಅಸ್ತ್ರಕ್ಕೆ ಬಿಜೆಪಿ ಬೆಸ್ತು ಬಿದ್ದಿದ್ದು ಕಳೆದ ಬಾರಿ ಸಮೀಕರಣ ಕೈತಪ್ಪುವ ಆತಂಕದಲ್ಲಿ ಹಳಹಳಿಸುತ್ತಿದೆ. ಅದರಲ್ಲೂ ಕಳೆದ ಕೆಲ ದಿನಗಳಿಂದ ನಿರ್ಲಕ್ಷಿಸಲ್ಪಟ್ಟ ಸಂಸದ ಶ್ರೀನಿವಾಸ್ ಪ್ರಸಾದ್ಗೆ ಈಗ ಎಲ್ಲಿಲ್ಲದ ಬೇಡಿಕೆ. ಸಿದ್ದು ಆಟ ಕಟ್ಟಿ ಹೋದ ಬಳಿಕ ಈಗ ಬಿಜೆಪಿಯ ಸರದಿ. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಬಿಜೆಪಿಯಿಂದ ಪ್ರಸಾದ್ ಅಂತರ ಕಾಯ್ದುಕೊಂಡಿದ್ದಾರೆ. ಅದಕ್ಕೆ ನಿವೃತ್ತಿ ಎಂಬ ಶಬ್ದ ಜೋಡಿಸಿ ಮತಬೇಟೆಯಿಂದ ದೂರ ಉಳಿದಿದ್ದಾರೆ. ಆದ್ರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕಾಂಗ್ರೆಸ್ ಮತ್ತು ಸಿಎಂ ಸಿದ್ದರಾಮಯ್ಯ ಸರಣಿಯಾಗಿ ಪ್ರಸಾದ್ ಭೇಟಿಯಾಗಿ ಚೆಕ್ಮೇಟ್ ಇಟ್ಟಿದ್ದಾರೆ. ಈ ಬೆಳವಣಿಗೆ ದುಬಾರಿಯಾಗುವುದನ್ನ ಮನಗಂಡ ಬಿಜೆಪಿ ಭೀಷ್ಮ ಬಿಎಸ್ವೈ ಮುನಿದಿರುವ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಭೇಟಿ ನೀಡಿ ಸಂಧಾನಕ್ಕೆ ಯತ್ನಿಸಿದ್ದಾರೆ. ಕೊಠಡಿಯ ಬಾಗಿಲು ಬಂದ್ ಮಾಡಿ ರಹಸ್ಯವಾಗಿ ಮಾತುಕತೆ ನಡೆಸಿದ್ದು ಕುತೂಹಲವನ್ನ ಮೂಡಿಸಿತು. ಈ ಭೇಟಿ ವೇಳೆ ಮೋದಿ ಸಮಾವೇಶದಲ್ಲಿ ಪಾಲ್ಗೊಳ್ಳುವಂತೆ ಬಿಎಸ್ವೈ ಮನವಿ ಮಾಡಿದ್ದಾರೆ. ಆದರೆ ಸಮಾವೇಶದ ಆಮಂತ್ರಣ ತುಂಬಾ ವಿಳಂಬದ ಸಮಯವನ್ನೂ ಮೀರಿದೆ. ಹಾಗೆಯೇ ಬಿಎಸ್ವೈ ಮನವಿಯನ್ನ ಪ್ರಸಾದ್ ನಿರಾಕರಿಸಿದ್ದಾರೆ. ನಿವೃತ್ತಿ ನೆಪ ಹೇಳಿ ಸಮಾವೇಶದಲ್ಲಿ ಭಾಗಿಯಾಗಲ್ಲ ಅಂತ ಸ್ಪಷ್ಟವಾಗಿ ನುಡಿದ್ರು. ಆದ್ರೆ ಮೋದಿ ಬಗ್ಗೆ ಮೆಚ್ಚುಗೆಯ ಮಾತನ್ನಾಡುವುದನ್ನ ಪ್ರಸಾದ್ ಮರೀಲಿಲ್ಲ. ಮೈಸೂರು ಸಮಾವೇಶಕ್ಕೆ ತಡವಾಗಿ ಸಿಕ್ಕ ಆಮಂತ್ರಣ. ಪ್ರಧಾನಿ ಮೋದಿ ಬಗ್ಗೆ ಶ್ರೀನಿವಾಸ್ ಪ್ರಸಾದ್ ಮೆಚ್ಚುಗೆ. ಆದ್ರೆ ಯಡಿಯೂರಪ್ಪ ಮಾತನಾಡಿ ಮೋದಿ ಭೇಟಿ ಮಾಡಿ 5 ನಿಮಿಷ ಇದ್ದು ಹೋಗಿ ಅಂತ ಕೇಳ್ಕೊಂಡಿದ್ದೇನೆ. ಈಗ ಅವರು ಬರೋಕ್ ಒಪ್ಕೊಂಡಿದ್ದಾರೆ. ಇದಕ್ಕೆ ಚಿರರಣಿ ಅಂತ ತಿಳಿಸಿದ್ರು. ಶ್ರೀನಿವಾಸ್ ಪ್ರಸಾದ್ ಅವರು ಈಗ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಅವ್ರ ಕೈಕಾಲು ಸ್ವಲ್ಪ ತೊಂದರೆ ಇದ್ರೂ ಸಹ ಒಂದು 5 ನಿಮಿಷ ಬಂದು ಮೋದಿ ಅವ್ರಿಗೆ ವಿಶ್ ಮಾಡಿ ಬಂದ್ಬಿಡಿ ವಾಪಸ್ಸು, ನೀವೇನು ಭಾಷಣ ಮಾಡೋದು ಬೇಡ, ಹಲೋ ಅಂತ ಹೇಳಿಬಿಟ್ಟು ಅಂತ ಹೇಳಿದ್ದೀನಿ. ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ಒಂದು 5 ನಿಮಿಷ ಕಾರ್ಯಕ್ರಮಕ್ಕೆ ಬಂದು ಮೋದಿಯವ್ರನ್ನ ಭೇಟಿ ಮಾಡಿಬಿಟ್ಟು ನಂತರ ತಕ್ಷಣ ಅವ್ರು ವಾಪಸ್ ಬನ್ನಿ ಅಂತ ಹೇಳಿದ್ದೀನಿ. ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅವ್ರು 5 ನಿಮಿಷ ಬಂದು ಹೋಗ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇನ್ನು ಶ್ರೀನಿವಾಸ್ ಪ್ರಸಾದ್ ಮಾತನಾಡಿ ಕಾರ್ಯಕ್ರಮಕ್ಕೆ ಬರುವಂತೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಮನೆಗೆ ಬಂದವರನ್ನ ಸೌಜನ್ಯದಿಂದ ಬರಮಾಡಿಕೊಳ್ಳುವುದು ಕರ್ತವ್ಯ. ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಖಂಡಿತವಾಗಿ ಬರೋಕಾಗಲ್ಲ ಅಂತ ಹೇಳೋಕಾಗಲ್ಲ. ಆದ್ರೆ ಹೋಗೋದು ಬಿಡೋದು ನಮ್ಮ ತೀರ್ಮಾನ ಅಂತ ಸ್ಪಷ್ಟಪಡಿಸಿದ್ರು. ಆಹ್ವಾನ ಕೊಡೋದು ಈಗ ನಮ್ಮ ಪ್ರೀತಮು ಕೂಡ 2 ಬಾರಿ ಬಂದಿದ್ದಾರೆ, ಹೋಗಿದ್ದಾರೆ. ಅದಕ್ಕೆ ಗೌರವ ಕೊಡ್ಬೇಕು. ನಾವು ಅವ್ರು ಹೇಳಿದ ಮಾತು ಗೌರವ ಕೊಡಬೇಕು. ಮುಂದೊಂದು ನಮಗೆ ಬಿಟ್ಟಂಥದ್ದು ಏನು ಮಾಡಬೇಕು, ಈಗೇನಿರ್ತದೆ ಅವ್ರ ಮಾತಿಗೆ ನಾವು ನೇರ ತಿರಸ್ಕಾರ ಮಾಡಬಾರ್ದು. ಬೇಡವಾಗಿ ಹೋಗಿ ಆ ಕಡೆ ಅದರಲ್ಲಿ ಆ ಥರ ಎಲ್ಲ ಮಾತಾಡೋದು ಅದು ಸೌಜನ್ಯವಾಗಿ ಕಾಣುತ್ತಿಲ್ಲ. ಬಂದಾಗ ಮನೆಗೆ ಸ್ವಾಗತವಾಗಿ ಗೌರವಿಸುವಂಥದ್ದು ಕೊಡಬೇಕು ಮಾತಾಡೋದು.
ಒಟ್ಟಾರೆ ಶ್ರೀನಿವಾಸ್ ಪ್ರಸಾದ್ ದುಂಬಾಲು ಬಿದ್ದಿರುವಂತಹ ಉಭಯ ಪಕ್ಷಗಳು ದಲಿತ ಮತಗಳನ್ನ ಸೆಳೆಯೋಕೆ ಶತ ಪ್ರಯತ್ನವನ್ನ ನಡೆಸ್ತಾ ಇವೆ. ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಪ್ರಸಾದ್ಗೆ ಸಾಕಷ್ಟು ಅಭಿಮಾನಿಗಳು, ಬೆಂಬಲಿಗರಿದ್ದು ಈಗಾಗಲೇ ಕಾಂಗ್ರೆಸ್ನತ್ತ ವಲಸೆ ಆರಂಭಿಸಿದ್ದಾರೆ. ಈ ವಲಸೆಗೆ ತಡೆ ಹಾಕೋಕೆ ಬಿಜೆಪಿ ತುಂಬಾ ತಡವಾಗಿ ತನ್ನ ಕಾರ್ಯಾಚರಣೆಯನ್ನ ಆರಂಭಿಸಿದೆ. ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.